ಎಲ್ರಿಗೂ ಸ್ವಾಗತ. ಇವತ್ತು ನಾವು ಬೈಬಲ್ನ ಕೆಲವು ಆಯ್ದ ಭಾಗಗಳನ್ನ ಅಂದ್ರೆ ಪ್ರವಾದಿ ಆಮೋಸು, ತಿಮೋತಿಗೆ ಬರೆದ ಪತ್ರ ಮತ್ತೆ ಲೂಕನ ಶುಭ ಸಂದೇಶದಿಂದ ಒಂದು ಭಾಗವನ್ನ ಸ್ವಲ್ಪ ವಿವರವಾಗಿ ನೋಡೋಣ ಅಂತಿದ್ದೀವಿ. ಹೌದು. ಮುಖ್ಯವಾಗಿ ಸಂಪತ್ತು, ಬಡತನ, ನ್ಯಾಯ ಈ ವಿಷಯಗಳ ಬಗ್ಗೆ ಈ ಭಾಗಗಳು ಏನ್ ಹೇಳುತ್ತವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ. ವಿಶೇಷವಾಗಿ ಆ ಲೂಕನ ಶುಭ ಸಂದೇಶದಲ್ಲಿ ಬರುವ ಶ್ರೀಮಂತ ಮತ್ತು ಲಾಜರನ ಕಥೆ ಇದೆಯಲ್ಲ, ಅದು ಬಹಳಷ್ಟು ಯೋಚನೆಗೆ ಹಚ್ಚುತ್ತೆ. ಖಂಡಿತವಾಗಿಯೂ. ಒಬ್ಬನಿಗೆ ಹೆಸರೇ ಇಲ್ಲ, ಅವನ ಗುರುತು ಬರೀ ಅವನ ಶ್ರೀಮಂತಿಕೆ. ಇನ್ನೊಬ್ಬ ಲಾಜರ, ಅವನಿಗೆ ಹೆಸರಿದೆ, ದೇವರೇ ಸಹಾಯಕ ಅಂತ ಅರ್ಥ ಕೂಡ ಇದೆ, ಆದ್ರೆ ಅವನ ಬದುಕು ಅದು ಬೀದಿಯಲ್ಲಿ. ಹೌದು, ಆ ವ್ಯತ್ಯಾಸ, ಆ ಕಂದಕ, ಅದೇ ಇವತ್ತಿನ ನಮ್ಮ ಚರ್ಚೆಯ ಕೇಂದ್ರಬಿಂದು ಅನ್ಸುತ್ತೆ. ಅದು ಕೇವಲ ಸಾವಿನ ನಂತರದ ಸ್ಥಿತಿಯಲ್ಲ, ನಮ್ಮ ಬದುಕಿನಲ್ಲಿರುವ ಅಂತರಗಳ ಒಂದು ಪ್ರತಿಬಿಂಬ ಅದು. ಸರಿ, ಇದೇ ವಿಷಯವನ್ನ ಸುಮಾರು 8ನೇ ಶತಮಾನದಲ್ಲೇ ಅಂದ್ರೆ ಕ್ರಿಸ್ತ ಪೂರ್ವದಲ್ಲೇ ಪ್ರವಾದಿ ಆಮೋಸ್ ಕೂಡ ಬಹಳ ತೀಕ್ಷ್ಣವಾಗಿ ಹೇಳಿದ್ನಂತೆ. ಹೌದು, ಆಮೋಸನ ಗ್ರಂಥ 6ನೇ ಅಧ್ಯಾಯದಲ್ಲಿ ಅವನು ಆಕ್ಚುಲಿ ದಕ್ಷಿಣ ರಾಜ್ಯದವನು, ಯಹೂದದವನು. ಓಹೋ. ಆದೇ ದೇವರು ಅವನನ್ನು ಉತ್ತರದ ಇಸ್ರಾಯೇಲ್ ರಾಜ್ಯಕ್ಕೆ, ಅದರಲ್ಲೂ ಸಮಾರ್ಯಾದ ಶ್ರೀಮಂತರಿಗೆ ಎಚ್ಚರಿಕೆ ಕೊಡಕ್ ಕಳಿಸ್ತಾನೆ. ಯಾಕೆ? ಅಲ್ಲಿನ ಪರಿಸ್ಥಿತಿ ಹೇಗಿತ್ತು? ಆ ಕಾಲದಲ್ಲಿ ಇಸ್ರಾಯೇಲ್ ಆರ್ಥಿಕವಾಗಿ ತುಂಬಾ ಚೆನ್ನಾಗಿತ್ತು, ಆದರೆ ನೈತಿಕವಾಗಿ ಅಷ್ಟೇ ಕುಸಿದಿತ್ತು. ಶ್ರೀಮಂತರು ಬಡವರನ್ನ ತುಳಿದು ಅನ್ಯಾಯದಿಂದ ಅಕ್ರಮವಾಗಿ ಸಂಪತ್ತು ಗಳಿಸ್ತಾ ಇದ್ರು ಅಂತ ಆಮೋಸ್ ಹೇಳ್ತಾನೆ. ಅವರ ಜೀವನ ಶೈಲಿ ಬಗ್ಗೆ ಅವನು ವಿವರಿಸ್ತಾನಲ್ಲ. ಹೌದು ಹೌದು, ಬಹಳ ಏನಂತಾರೆ ವಿಲಾಸಿ ಜೀವನ. ದಂತದ ಮಂಚಗಳ ಮೇಲ್ ಮಲಗೋದು, ಒಳ್ಳೊಳ್ಳೆ ಭೋಜನ, ಕುರಿಮರಿ ಮಾಂಸ, ಭೋಗುನಿಗಳಲ್ಲಿ ದ್ರಾಕ್ಷಾರಸ ಕುಡಿಯೋದು, ಒಳ್ಳೆ ಸುಗಂಧ ತೈಲ ಹಚ್ಕೊಳ್ಳೋದು. ಸಂಗೀತ ಕೂಡ ಇತ್ತಂತಲ್ಲ. ಹೌದು, ಆದರೆ ದಾವಿದ ದೇವರ ಸ್ತುತಿಗೆ ಬಳಸಿದ ಹಾಗಲ್ಲ, ತಮ್ಮ ಸ್ವಂತ ಸಂತೋಷಕ್ಕೆ. ಆದರೆ ನೋಡಿ, ಆಮೋಸ್ ಖಂಡಿಸಿದ್ದು ಕೇವಲ ಅವರ ಭೋಗವನ್ನಲ್ಲ. ಹೌದು, ಅದಕ್ಕಿಂತ ಮುಖ್ಯವಾಗಿ ಜೋಸೆಫನ ವಂಶದವರ ವಿನಾಶದ ಬಗ್ಗೆ ನಿಶ್ಚಿಂತರಾಗಿದ್ದೀರಿ ಅಂತ ಹೇಳ್ತಾನೆ. ಅಂದ್ರೆ ತಮ್ಮ ಸಮಾಜದಲ್ಲಿ ತಮ್ಮ ಸುತ್ತಮುತ್ತಲಿರೋ ಜನರ ಕಷ್ಟದ ಬಗ್ಗೆ, ಅವರ ನಾಶನದ ಬಗ್ಗೆ ಅವ್ರಿಗಿದ್ದ ಸಂಪೂರ್ಣ ನಿರ್ಲಕ್ಷ್ಯ, ಅದು ಅವರ ದೊಡ್ಡ ಪಾಪವಾಗಿತ್ತು. ಕಣ್ಣೆದುರಿಗೆ ಸಮಸ್ಯೆ ಇದ್ರೂ ಅದನ್ನ ನೋಡದೇ ಇರೋದು, ಇದು ನೀವ್ ಹೇಳಿದ ಹಾಗೆ ಲೂಕನ ಕಥೆಯ ಶ್ರೀಮಂತನನ್ನ ನೆನಪಿಸುತ್ತೆ. ನಿಖರವಾಗಿ ಅದೇ ಮನೋಭಾವ. ಅದಕ್ಕೆ ಆಮೋಸ ಎಚ್ಚರಿಸ್ತಾನೆ, ಗಡಿಪಾರಾಗುವವರಲ್ಲಿ ನೀವೇ ಮೊದಲಿಗರು ಅಂತ. ಅದು ನಿಜ ಆಯ್ತಾ? ಆಯ್ತು. ಕೆಲವೇ ದಶಕಗಳಲ್ಲಿ ಕ್ರಿಸ್ತಪೂರ್ವ 722ರಲ್ಲಿ ಅಸೀರಿಯನರು ಬಂದು ಸಮಾರ್ಯಾವನ್ನ ನಾಶ ಮಾಡಿ ಅಲ್ಲಿನ ಪ್ರಮುಖರನ್ನೆಲ್ಲ ಗಡಿಪಾರು ಮಾಡಿದ್ರು. ಆಮೋಸನ ಮಾತು ಅಕ್ಷರಶಃ ನಿಜವಾಯಿತು. ಅನ್ಯಾಯ ಮತ್ತು ನಿರ್ಲಕ್ಷ್ಯಕ್ಕೆ ತೆರಬೇಕಾದ ಬೆಲೆ ಅದು. ಇತಿಹಾಸ ಅದನ್ನ ತೋರ್ಸ್ಕೊಡ್ತು. ಹಾಗಾದ್ರೆ ಈ ಸಂಪತ್ತು ಮತ್ತು ನಿರ್ಲಕ್ಷ್ಯದ ನಡುವಿನ ಸಂಬಂಧ, ಇದರ ಬಗ್ಗೆ ಲೂಕನ ಸಾಮತಿ ಇನ್ನಷ್ಟು ಆಳವಾಗಿ ಹೇಳುತ್ತೆ ಅಲ್ವಾ? ಲೂಕ ಅಧ್ಯಾಯ 16, ಯೇಸು ಈ ಕಥೆಯನ್ನ ಯಾರಿಗೆ ಹೇಳಿದ್ದು? ಯೇಸು ಇದನ್ನ ಮುಖ್ಯವಾಗಿ ಫರಿಸಾಯರಿಗೆ ಹೇಳಿದ್ದು. ಅವರು ಧರ್ಮಶಾಸ್ತ್ರವನ್ನ ತುಂಬ ನಿಷ್ಠೆಯಿಂದ ಪಾಲಿಸ್ತಿದ್ರು, ಆದ್ರೆ ಅವರಲ್ಲಿ ಕೆಲವರು ಹಣದಾಸೆಗೆ ಬಿದ್ದಿದ್ರು ಅಂತ ಲೂಕನೇ ಹಿಂದಿನ ವಚನಗಳಲ್ಲಿ ಹೇಳ್ತಾನೆ. ಮತ್ತೆ ಸಂಪತ್ತೇ ದೇವರ ಆಶೀರ್ವಾದದ ಸಂಕೇತ ಅಂತ ಅವರು ಗಟ್ಟಿಯಾಗಿ ನಂಬಿದ್ರು. ಕಥೆಯ ಪಾತ್ರಗಳು: ಒಬ್ಬ ಶ್ರೀಮಂತ, ಅವನಿಗೆ ಹೆಸರಿಲ್ಲ, ಅವನ ಜೀವನ ಅಂದ್ರೆ ಬೆಲೆಬಾಳೋ ಬಟ್ಟೆ, ದಿನ, ಹಬ್ಬದೂಟ. ಹೌದು, ನಯವಾದ ನಾರುಮಡಿ ಅಂತ ಪದ ಬಳಸಲಾಗುತ್ತೆ. ಅದನ್ನ ಪ್ರಧಾನ ಯಾಜಕರು ಧರಿಸ್ತಿದ್ರು ಅಂತ ಬಾರ್ಕ್ಲೆ ಅನ್ನೋ ವಿದ್ವಾಂಸರು ಹೇಳ್ತಾರೆ. ಅಂದ್ರೆ ಅವನ ಶ್ರೀಮಂತಿಕೆಗೆ ಧಾರ್ಮಿಕತೆಯ ಒಂದು ಮುಖವಾಡವೂ ಇತ್ತೋ ಏನೋ. ಇನ್ನೊಬ್ಬ ಲಾಜರ್, ಅವನಿಗೆ ಹೆಸರಿದೆ, ಆದರೆ ಸ್ಥಿತಿ, ಮೈಯೆಲ್ಲಾ ಹುಣ್ಣು, ಶ್ರೀಮಂತನ ಮನೆ ಬಾಗ್ಲಿಲ್ ಬಿದ್ದಿದ್ದಾನೆ, ಅವನ ಮೇಜಿಂದ ಬೀಳೋ ಎಂಜಲು ತುಣುಕುಗಳಿಗೆ ಕಾಯ್ತಾ ಇದ್ದಾನೆ, ನಾಯಿಗಳು ಬಂದು ಅವನ ಹುಣ್ಣುಗಳನ್ನ ನೆಕ್ಕುತ್ತಿದ್ದವು ಅಂತ ಹೇಳಲಾಗುತ್ತೆ. ಎಷ್ಟು ದಯನೀಯ ಸ್ಥಿತಿಯಲ್ವಾ! ಶ್ರೀಮಂತನು ನೋಡಿದ್ನೋ ಇಲ್ವೋ ಗೊತ್ತಿಲ್ಲ, ಆದರೆ ಅವನ ಅಸ್ತಿತ್ವವನ್ನಂತೂ ಅವನು ಪೂರ್ತಿಯಾಗಿ ಕಡೆಗಣಿಸಿದ. ಆ ಶ್ರೀಮಂತನ ಮನೆಯ ಬಾಗಿಲೇ ಅವರಿಬ್ಬರ ನಡುವಿನ ಮೊದಲ ಗೋಡೆ ಅಥವಾ ನೀವು ಹೇಳಿದ ಹಾಗೆ ಪ್ರಭಾತ ಆಗಿತ್ತು. ಸರಿ, ಆದ್ರೆ ಸಾವಿನ ನಂತರ ಪರಿಸ್ಥಿತಿ ಪೂರ್ತಿ ಬದಲಾಗುತ್ತೆ. ಲಾಜರ ಅಬ್ರಹಾಮನ ಪಕ್ಕದಲ್ಲಿ ಸಮಾಧಾನದಲ್ಲಿ, ಶ್ರೀಮಂತ ಪಾತಾಳದಲ್ಲಿ ಯಾತನೆಯಲ್ಲಿ. ಹೌದು, ಅಲ್ಲಿ ಅವರಿಬ್ಬರ ನಡುವೆ ನಡೆಯೋ ಸಂಭಾಷಣೆ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಶ್ರೀಮಂತ ಕರುಣೆಗಾಗಿ ಬೇಡುತ್ತಾನೆ. ಹೌದು, ಆದ್ರೆ ಅವನು ಈಗಲೂ ಲಾಜರನನ್ನ ತನ್ನ ಸೇವಕನ ತರಾನೇ ನೋಡ್ತಾನೆ. ನೋಡಿ, ಲಾಜರನನ್ನ ಕಳಿಸಿಕೊಡು, ನನ್ನ ನಾಲಿಗೆ ತಂಪಾಗಿಸಲಿ ಅಂತ ಕೇಳೋದು. ಓಹೋ. ಆಗ ಅಬ್ರಹಾಮ 2 ವಿಷಯ ಸ್ಪಷ್ಟಪಡಿಸ್ತಾನೆ. ಒಂದು, ಜೀವನದಲ್ಲಿ ನಿಮ್ಮ ಸ್ಥಿತಿಗಳು ವ್ಯತಿರಿಕ್ತವಾಗಿದ್ವು, ಈಗ ಸಾವಿನ ನಂತರವೂ ಅವು ವ್ಯತಿರಿಕ್ತವಾಗಿವೆ. ಅಂದ್ರೆ ನೀನು ಸುಖ ಅನುಭವಿಸಿದೆ, ಲಾಜರ ಕಷ್ಟಪಟ್ಟ, ಈಗ ಅವನು ಸುಖ ಪಡ್ತಿದ್ದಾನೆ, ನೀನು ಕಷ್ಟಪಡ್ತಿದ್ಯಾ.
ಎರಡನೆಯದು ಮತ್ತು ಬಹುಶಃ ಅತೀ ಮುಖ್ಯವಾದದ್ದು, ನಿಮ್ಮಿಬ್ಬರ ನಡುವೆ ಒಂದು ಅಗಾಧ ಪ್ರಪಾತ ಇದೆ. ಅದನ್ನ ದಾಟೋಕೆ ಆಗಲ್ಲ. ದಾಟೋಕೆ ಆಗಲ್ಲ ಅಂದ್ರೆ ಆ ಸ್ಥಿತಿ ಅಂತಿಮ. ಒಮ್ಮೆ ಆ ಗೆರೆ ದಾಟಿದ ಮೇಲೆ ಆಯ್ಕೆಗಳ ಪರಿಣಾಮವನ್ನ ಬದಲಾಯಿಸೋಕೆ ಸಾಧ್ಯವಿಲ್ಲ ಅಂತೆ. ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಆ ಶ್ರೀಮಂತ ತಾನು ನ್ಯಾಯವಾಗಿಯೇ ಸಂಪಾದನೆ ಮಾಡಿದ್ದೇನೆ, ಯಾರಿಗೂ ಅನ್ಯಾಯ ಮಾಡಿಲ್ಲ ಅಂತ ವಾದಿಸಬಹುದಿತ್ತಲ್ವಾ? ಕೇವಲ ಲಾಜರನನ್ನ ನಿರ್ಲಕ್ಷ್ಯ ಮಾಡಿದ್ದು ಅವನನ್ನ ಇಂಥ ಶಿಕ್ಷೆಗೆ ಗುರಿ ಮಾಡೋಕೆ ಸಾಕಾಗಿತ್ತಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ನೋಡಿ, ಕಥೆಯಲ್ಲಿ ಅವನ ಸಂಪತ್ತು ಅನ್ಯಾಯದಿಂದ ಬಂದಿದ್ದು ಅಂತ ಎಲ್ಲೂ ನೇರವಾಗಿ ಹೇಳಿಲ್ಲ. ಹಾಗಾಗಿ ಅವನ ಪಾಪ ಬಹುಶಃ ಸಿನ್ ಆಫ್ ಕಮಿಷನ್ ಅಲ್ಲ, ಅಂದ್ರೆ ಕೆಟ್ಟದ್ದನ್ನು ಮಾಡಿದ್ದಲ್ಲ, ಬದಲಿಗೆ ಸಿನ್ ಆಫ್ ಒಮಿಷನ್. ಸಿನ್ ಆಫ್ ಒಮಿಷನ್ ಅಂದ್ರೆ ಮಾಡಬೇಕಾದ ಒಳ್ಳೆಯದನ್ನು ಮಾಡದೇ ಇರುವುದು. ಅವನ ಬಾಗಿಲಲ್ಲೇ ಒಬ್ಬ ಮನುಷ್ಯ ನರಳುತ್ತಿದ್ದ. ಅವನಿಗೆ ಸಹಾಯ ಮಾಡುವ ಶಕ್ತಿ, ಸಂಪತ್ತು ಎರಡೂ ಇತ್ತು. ಆದರೂ ಅವನು ಕಣ್ಣೆತ್ತಿ ನೋಡ್ಲಿಲ್ಲ, ಸಂಪೂರ್ಣವಾಗಿ ನಿರ್ಲಕ್ಷಿಸಿದ. ಇದು ದೇವರ ನಿಯಮಕ್ಕೆ, ಹಳೆಯ ಒಡಂಬಡಿಕೆಯಲ್ಲಿ ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ಸ್ಪಷ್ಟ ಆಜ್ಞೆಗಳಿವೆಯಲ್ಲ, ಅದಕ್ಕೆ ಮಾಡಿದ ಅಪಚಾರ, ಮಾನವೀಯತೆಗೂ ಮಾಡಿದ ಅಪಚಾರ. ಯಾರೋ ಒಬ್ರು ಹೇಳಿದ ಹಾಗೆ, ದೇವಾಲಯಕ್ಕೆ ಹೋಗಿ ಹೋಗಿ ನಾವೇ ಕಲ್ಲಾಗ್ಬಿಡ್ತೀವಿ ಅಂತ. ಕರುಣೆ ಇಲ್ಲದಿದ್ರೆ ಧಾರ್ಮಿಕ ಆಚರಣೆಗಳು ನಮ್ಮ ಹೃದಯವನ್ನ ಕಠಿಣ ಮಾಡಬಹುದು. ಆ ಶ್ರೀಮಂತನ ಹೃದಯ ಹಾಗೆ ಕಲ್ಲಾಗಿತ್ತು. ಹೌದು. ಆಮೇಲೆ ಅವನು ತನ್ನ 5 ಜನ ಸಹೋದರರಿಗಾದ್ರೂ ಎಚ್ಚರಿಕೆ ಕೊಡೋಕೆ ಲಾಜರನನ್ನ ಕಳಿಸು ಅಂತ ಕೇಳಿದಾಗ್ಲೂ ಅಬ್ರಾಮ ಒಪ್ಪೋದಿಲ್ಲ ಅಲ್ವಾ? ಇಲ್ಲ. ಅವರಿಗೆ ಮೋಶೆ ಮತ್ತು ಪ್ರವಾದಿಗಳ ಗ್ರಂಥಗಳಿವೆ, ಅವರು ಅದಕ್ಕೆ ಕಿವಿಗೊಡಲಿ ಅಂತ ಹೇಳ್ತಾನೆ. ಅಂದ್ರೆ ದೇವರ ವಾಕ್ಯವೇ ಅವರಿಗೆ ಮಾರ್ಗದರ್ಶನ. ಅದನ್ನ ಅವರು ಕೇಳದಿದ್ರೆ ಸತ್ತವನು ಜೀವಂತನಾಗಿ ಎದ್ದು ಬಂದ್ರೂ ಅವರು ನಂಬೋದಿಲ್ಲ ಅಂತ ಅಬ್ರಹಾಮ ಸ್ಪಷ್ಟವಾಗಿ ಹೇಳ್ತಾನೆ. ಇದು ಬಹುಶಃ ಯೇಸುವಿನ ಪುನರುತ್ಥಾನವನ್ನ ನಂಬದ ಜನರ ಕಡೆಗೂ ಒಂದು ಸೂಚನೆ ಇರಬಹುದು. ಬದಲಾವಣೆಗೆ ಬೇಕಾಗಿರೋದು ಪವಾಡಗಳಲ್ಲ, ದೇವರ ಮಾತಿಗೆ ತೆರೆದ ಹೃದಯ. ಸರಿ. ಹಾಗಾದ್ರೆ ಆಮೋಸು ಅನ್ಯಾಯ ಮತ್ತು ನಿರ್ಲಕ್ಷ್ಯದ ಸಾಮಾಜಿಕ ಪರಿಣಾಮಗಳ ಬಗ್ಗೆ ಎಚ್ಚರಿಸಿದ್ರೆ, ಲೂಕ ಅದೇ ನಿರ್ಲಕ್ಷ್ಯದ ವೈಯಕ್ತಿಕ ಮತ್ತು ಶಾಶ್ವತ ಪರಿಣಾಮಗಳನ್ನ ತೋರಿಸ್ತಾನೆ. ಇದಕ್ಕೆ ಒಂದು ಸಕಾರಾತ್ಮಕ ದಾರಿ ಏನು? ಏನಾದ್ರೂ ಮಾರ್ಗದರ್ಶನ ಇದೆಯಾ? ಪೌಲನು ತಿಮೋತಿಗೆ ಬರೆದ ಪತ್ರದಲ್ಲಿ ಏನಾದ್ರೂ ಸಿಗತ್ತಾ? ಖಂಡಿತ ಇದೆ. 1 ತಿಮೋತಿ 6ನೇ ಅಧ್ಯಾಯ. ಪೌಲನು ತಿಮೋತಿಗೆ ದೇವರ ಭಕ್ತನೇ ಅಂತ ಸಂಬೋಧಿಸಿ, ಇದು ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳಿಗೆ ಬಳಸ್ತಿದ್ದ ಒಂದು ಗೌರವದ ಹೆಸರು. ಕೆಟ್ಟದ್ದನ್ನೆಲ್ಲ ಬಿಟ್ಟು ಓಡಿಹೋಗಿ ಒಳ್ಳೆಯದನ್ನ ಬೆನ್ನಟ್ಕೊಂಡು ಹೋಗು ಅಂತ ಹೇಳ್ತಾನೆ. ಆ ಒಳ್ಳೆಯ ಗುಣಗಳು ಯಾವುವು? ಪೌಲನು ಪಟ್ಟಿ ಮಾಡ್ತಾನೆ. ದೇವರೊಡನೆ ಸತ್ಸಂಬಂಧ ಅಂದ್ರೆ ನೀತಿವಂತಿಕೆ, ಭಕ್ತಿ, ವಿಶ್ವಾಸ, ಪ್ರೀತಿ, ಸ್ಥಿರಚಿತ್ತ ಅಂದ್ರೆ ಸಹನೆ, ತಾಳ್ಮೆ ಮತ್ತು ಸಾತ್ವಿಕತೆ ಅಂದ್ರೆ ನಮ್ರತೆ. ವಿಶ್ವಾಸವೆಂಬ ಪಂದ್ಯದಲ್ಲಿ ಉತ್ತಮ ಓಟಗಾರನಾಗಿ ಓಡು ಅಂತಲೂ ಹೇಳ್ತಾನಲ್ಲ. ಇದು ಕೇವಲ ಕೆಟ್ಟದ್ದನ್ನ ಬಿಡೋದಲ್ಲ, ಬದಲಿಗೆ ಸಕ್ರಿಯವಾಗಿ ಒಳ್ಳೆಯದಕ್ಕಾಗಿ ಪ್ರಯತ್ನ ಪಡೋದು ಅಂತ ಅನ್ಸುತ್ತೆ. ಹೌದು. ಕ್ರೈಸ್ತ ಜೀವನ ಅನ್ನೋದು ಸುಮ್ಮನೆ ಕೂರುವಂಥದ್ದಲ್ಲ. ಅದೊಂದು ಓಟದ ಸ್ಪರ್ಧೆ ಇದ್ದಾಗೆ. ಗುರಿ ನಿತ್ಯ ಜೀವ. ಪೌಲನು ತಿಮೋತಿಗೆ ಅವನು ಅನೇಕರ ಮುಂದೆ ಮಾಡಿದ ವಿಶ್ವಾಸದ ಪ್ರತಿಜ್ಞೆಯನ್ನ ನೆನ್ಪಿಸ್ತಾನೆ. ಕ್ರಿಸ್ತನು ಪಿಲಾತನ ಮುಂದೆ ಧೈರ್ಯವಾಗಿ ಸಾಕ್ಷಿ ಹೇಳಿದ ಹಾಗೆ ನಿಲ್ಬೇಕು ಅಂತ ಉತ್ತೇಜನ ಕೊಡ್ತಾನೆ. ಕ್ರಿಸ್ತನ 2ನೇ ಬರುವಿಕೆ ತನಕ ಈ ಆಜ್ಞೆಗಳನ್ನ ಪ್ರಾಮಾಣಿಕವಾಗಿ ಯಾವುದೇ ದೋಷವಿಲ್ಲದೆ ಪಾಲಿಸ್ಬೇಕು ಅಂತ ಆಜ್ಞಾಪಿಸ್ತಾನೆ. ಈ ಭಾಗದ ನಂತರ ಅಂದ್ರೆ 1 ತಿಮೋತಿ 6ನೇ ಅಧ್ಯಾಯ 17ರಿಂದ 19ನೇ ವಚನಗಳಲ್ಲಿ ಶ್ರೀಮಂತರಿಗೆ ನೇರವಾದ ಸಲಹೆಗಳಿವ್ಯಲ್ವಾ? ಹೌದು, ಬಹಳ ಪ್ರಮುಖವಾದ ಮತ್ತು ಇವತ್ತಿಗೂ ಅನ್ವಯವಾಗುವ ಸಲಹೆಗಳು. ಪೌಲನ್ ಹೇಳ್ತಾನೆ, ಈ ಲೋಕದಲ್ಲಿ ಶ್ರೀಮಂತರಾಗಿರುವರು ಅಹಂಕಾರ ಪಡಬಾರದು. ಸರಿ. ಅನಿಶ್ಚಿತವಾದ ಹಣದ ಮೇಲೆ ಭರವಸೆ ಇಡಬಾರದು. ಬದಲಿಗೆ ನಮಗೆ ಎಲ್ಲವನ್ನು ಅನುಭವಿಸಲಿಕ್ಕೆ ಕೊಡುವ ದೇವರ ಮೇಲೆ ಭರವಸೆ ಇಡಬೇಕು. ಮತ್ತೇನ್ ಮಾಡ್ಬೇಕು? ಅವರು ಒಳ್ಳೆಯದನ್ನೇ ಮಾಡಬೇಕು. ಸತ್ಕಾರ್ಯಗಳಲ್ಲಿ ಶ್ರೀಮಂತರಾಗಿರಬೇಕು. ಉದಾರವಾಗಿ ಹಂಚಿಕೊಳ್ಳಬೇಕು. ಬೇರೆಯವರೊಂದಿಗೆ ತಮ್ಮದನ್ನೂ ಪಾಲಿಕೊಳ್ಳಬೇಕು. ವಾಹ್! ಹೀಗೆ ಮಾಡೋದ್ರಿಂದ ಅವರು ಭವಿಷ್ಯಕ್ಕಾಗಿ ಅಂದರೆ ನಿಜವಾದ ಜೀವನಕ್ಕಾಗಿ ಒಂದು ಒಳ್ಳೆಯ ಅಡಿಪಾಯವನ್ನು ಹಾಕಿಕೊಂಡ ಹಾಗೆ ಆಗುತ್ತೆ ಅಂತ ಪೌಲನು ಹೇಳ್ತಾನೆ. ಇದು ಲೂಕನ ಕಥೆಯ ಶ್ರೀಮಂತ ಮಾಡಿದ್ದ ಎಲ್ಲವನ್ನೂ ಹೇಳಿದ ಹಾಗಿದೆಯಲ್ಲ. ಅವನು ಹಣವನ್ನೇ ನಂಬಿದ್ದ, ದೇವರನ್ನ ಮರೆತಿದ್ದ, ಒಳ್ಳೆಯದನ್ನ ಮಾಡ್ಲಿಲ್ಲ, ಉದಾರವಾಗಿರ್ಲಿಲ್ಲ, ಹಂಚ್ಕೊಳ್ಳಿಲ್ಲ. ನಿಖರವಾಗಿ. ಪೌಲನು
ಇಲ್ಲಿ ಆ ಅಗಾಧ ಪ್ರಪಾತವನ್ನ ಮುಚ್ಚಲಿಕ್ಕೆ ಸೇತುವೆ ಕಟ್ಟೋದು ಹೇಗೆ ಅಂತ ದಾರಿ ತೋರಿಸ್ತಿದ್ದಾನೆ. ದೇವರ ಮೇಲೆ ನಂಬಿಕೆ ಇಡೋದು, ಒಳ್ಳೆ ಕೆಲಸ ಮಾಡೋದು, ಉದಾರವಾಗಿರೋದು, ಹಂಚಿಕೊಳ್ಳೋದು. ಹಾಗಾಗಿ ಸಂಪತ್ತು ಬೈ ದಾತೆ ಸಮಸ್ಯೆ ಅಲ್ಲ. ಅದರ ಬಗ್ಗೆ ನಮ್ಮ ಮನೋಭಾವ ಹೇಗಿದೆ, ಅದನ್ನು ನಾವು ಹೇಗೆ ಬಳಸ್ತೀವಿ ಅನ್ನೋದು ಮುಖ್ಯ. ನೀವು ಹೇಳಿದ ಹಾಗೆ ಅಲೆಕ್ಸಾಂಡರ್ ದಿ ಗ್ರೇಟ್ ಕಥೆ ನೆನಪಾಗುತ್ತೆ. ಇಡೀ ಜಗತ್ತನ್ನೇ ಗೆದ್ರೂ ಸಾಯುವಾಗ ತನ್ನ ಎರಡೂ ಕೈಗಳನ್ನ ಪೆಟ್ಟಿಗೆಯಿಂದ ಹೊರಗೆ ಇಟ್ಟು ಖಾಲಿ ಕೈಯಲ್ಲಿ ಹೋಗ್ತಾ ಇದ್ದೀನಿ ಅಂತ ತೋರಿಸಿ ಅಂತ ಹೇಳಿದ್ನಂತೆ. ಹೌದು, ಬಹಳ ಅರ್ಥಗರ್ಭಿತವಾದ ಕಥೆ ಅದು. ಭೌತಿಕ ಸಂಪತ್ತು ಇಲ್ಲೇ ಉಳಿಯುತ್ತೆ, ನಾವು ನಮ್ಮ ಜೊತೆ ಕೊಂಡೊಯ್ಯೋದು ನಮ್ಮ ಕ್ರಿಯೆಗಳ ಫಲಿತಾಂಶವನ್ನಷ್ಟೇ. ಮತ್ತಾಯನ ಶುಭ ಸಂದೇಶದ 25ನೇ ಅಧ್ಯಾಯದಲ್ಲಿ ಅಂತಿಮ ತೀರ್ಪಿನ ಬಗ್ಗೆ ಯೇಸು ಹೇಳುವುದು ಇದನ್ನೇ ಅಲ್ವಾ? ಹೌದು, ನಾನು ಹಸಿದಿದ್ದೆ, ನೀವು ಊಟ ಕೊಟ್ರಿ. ಬಾಯಾರಿದ್ದೆ, ನೀರು ಕೊಟ್ರಿ. ಬಟ್ಟೆ ಇಲ್ಲದಿದ್ದೆ, ಬಟ್ಟೆ ಕೊಟ್ರಿ. ರೋಗಿಯಾಗಿದ್ದೆ, ನೋಡಿಕೊಂಡಿರಿ. ಸೆರೆಯಲ್ಲಿದ್ದೆ, ಭೇಟಿ ಮಾಡಿದಿರಿ. ಆ ತೀರ್ಪು ನಿಂತಿರೋದು ನಾವು ಎಷ್ಟು ಗಳಿಸಿದ್ದೇವೆ ಅನ್ನೋದರ ಮೇಲಲ್ಲ, ಬದಲಾಗಿ ನಮ್ಮ ಸುತ್ತಮುತ್ತ ಇದ್ದ ಲಾಜರರಿಗೆ, ಅಂದ್ರೆ ಅಗತ್ಯದಲ್ಲಿದ್ದವರಿಗೆ ನಾವು ಹೇಗೆ ಸ್ಪಂದಿಸಿದ್ದೇವೆ ಅನ್ನೋದರ ಮೇಲೆ. ಹಾಗಾದ್ರೆ ಈ 3 ಭಾಗಗಳಿಂದ ಆಮೋಸ್, ತಿಮೋಥಿ ಮತ್ತು ಲೂಕ ನಾವು ಒಟ್ಟಾರೆಯಾಗಿ ಕಲಿಯಬಹುದಾದ ಮುಖ್ಯ ಪಾಠಗಳು ಏನು ಅಂತ ಸಂಕ್ಷಿಪ್ತವಾಗಿ ಹೇಳಬಹುದಾ? ಖಂಡಿತ. ಮೊದಲನೇದಾಗಿ ಕಣ್ಣು ತೆರೆದಿರಬೇಕು. ನಮ್ಮ ಸುತ್ತಲಿನ ಕಷ್ಟಗಳನ್ನ, ಅನ್ಯಾಯಗಳನ್ನ, ಅಗತ್ಯದಲ್ಲಿರುವವರನ್ನ, ಆ ಲಾಜರರನ್ನ ಗುರುತಿಸಬೇಕು. ನಿರ್ಲಕ್ಷ್ಯ ಅನ್ನೋದು ಒಂದು ಗಂಭೀರವಾದ ತಪ್ಪು. ಎರಡನೇದಾಗಿ ನಮ್ಮ ಆದ್ಯತೆಗಳು ಸರಿಯಾಗಿರಬೇಕು. ಅನಿಶ್ಚಿತವಾದ ಈ ಲೋಕದ ಸಂಪತ್ತಿಗಿಂತ ಶಾಶ್ವತವಾದ ಆಧ್ಯಾತ್ಮಿಕ ಮೌಲ್ಯಗಳಿಗೆ, ನೀತಿ, ಪ್ರೀತಿ, ಕರುಣೆ, ವಿಶ್ವಾಸ ಇವುಗಳಿಗೆ ಮೊದಲ ಸ್ಥಾನ ಕೊಡಬೇಕು. ಸರಿ. ಮೂರನೇದು, ನಮ್ಮ ಆಯ್ಕೆಗಳಿಗೆ, ನಮ್ಮ ಕ್ರಿಯೆಗಳಿಗೆ ಪರಿಣಾಮಗಳಿವೆ. ನಾವು ಮಾಡುವ ಕೆಟ್ಟ ಕೆಲಸಗಳಿಗೆ ಮಾತ್ರವಲ್ಲ, ಮಾಡಬೇಕಾದ ಒಳ್ಳೆಯದನ್ನ ಮಾಡದೇ ಇದ್ರೂ ಅದಕ್ಕೂ ಪರಿಣಾಮಗಳಿವೆ. ಮತ್ತು ಆ ಪರಿಣಾಮಗಳು ಆ ಶ್ರೀಮಂತನ ಕತೆ ಹೇಳುವ ಹಾಗೆ ಬದಲಾಯಿಸಲಾಗದಷ್ಟು ಅಂತಿಮವಾಗಿರಬಹುದು. ಆ ಅಗಾಧ ಪ್ರಪಾತವನ್ನ ನೆನಪಿನಲ್ಲಿಡಬೇಕು. ದೇವರ ಮಾರ್ಗದರ್ಶನಕ್ಕೆ ಕಿವಿಗೊಡುವುದರ ಪ್ರಾಮುಖ್ಯತೆಯನ್ನು ಇದು ತೋರಿಸುತ್ತೆ ಅಲ್ವಾ? ಶ್ರೀಮಂತನು ಮೋಶೆ ಮತ್ತು ಪ್ರವಾದಿಗಳ ಮಾತನ್ನು ಕೇಳಲಿಲ್ಲ. ಹೌದು, ಅದೇ 4ನೇ ಪಾಠ. ನಮಗೆ ಮಾರ್ಗದರ್ಶನ ಇದೆ, ದೇವರ ವಾಕ್ಯ ಇದೆ, ಅದಕ್ಕೆ ಕಿವಿ ಕೊಡಬೇಕು. 5ನೇದು, ಪಶ್ಚಾತ್ತಾಪ ಪಟ್ಟು ನಮ್ಮ ದಾರಿಯನ್ನು ಸರಿಪಡಿಸ್ಕೊಳ್ಳೋಕೆ ಸಿದ್ಧ ಇರಬೇಕು. ಆದರೆ ಅದಕ್ಕೂ ಒಂದು ಸಮಯ ಇದೆ ಅನ್ನೋದನ್ನ ಆ ಕಥೆ ಎಚ್ಚರಿಸುತ್ತೆ. ಕೊನೆದಾಗಿ 6ನೇ ಪಾಠ. ನಮ್ಮಲ್ಲಿರೋದನ್ನ, ಅದು ಹಣವಿರಲಿ, ಸಮಯವಿರಲಿ, ನಮ್ಮಲ್ಲಿರೋ ಪ್ರತಿಭೆ ಇರಲಿ, ಅಥವಾ ಕನಿಷ್ಠ ಪಕ್ಷ ಒಂದು ಸಹಾನುಭೂತಿಯ ಮಾತಾಗಿರಲಿ, ಅದನ್ನ ಉದಾರವಾಗಿ, ನ್ಯಾಯವಾಗಿ ಮತ್ತು ಪ್ರೀತಿಯಿಂದ ಹಂಚಿಕೊಳ್ಳೋದು, ಬಳಸೋದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾದ್ರೆ ಒಟ್ಟಿನಲ್ಲಿ ಹೇಳುವುದಾದ್ರೆ ಸಂಪತ್ತು ಬೆದಾತೆ ಕೆಟ್ಟದಲ್ಲ, ಆದ್ರೆ ಕಷ್ಟದಲ್ಲಿರೋವರ ಬಗ್ಗೆ ಉದಾಸೀನತೆ ತೋರಿಸುವುದು ಮತ್ತು ದೇವರನ್ನ, ನೆರೆಯವರನ್ನ ಮರೆತು ಕೇವಲ ಭೌತಿಕ ಲಾಭಕ್ಕೆ ಆದ್ಯತೆ ನೀಡುವುದು ಗಂಭೀರ ಪರಿಣಾಮಗಳನ್ನು ತರಬಹುದು. ದಾರಿ ಅಂದ್ರೆ ಕರುಣೆ, ನ್ಯಾಯ ಮತ್ತು ನಮ್ಮಲ್ಲಿರೋದನ್ನ ವಿವೇಕದಿಂದ ಬಳಸೋದು. ಹೌದು. ಕೊನೆದಾಗಿ ಎಲ್ಲರೂ ಯೋಚಿಸಬೇಕಾದ ಒಂದು ಪ್ರಶ್ನೆ. ಆ ಶ್ರೀಮಂತ ಮತ್ತು ಲಾಜರ್ನ ನಡುವೆ ಒಂದು ಅಗಾಧ ಪ್ರಪಾತ ಇತ್ತು ಅಂತ ನೋಡಿದ್ವಿ. ಅದು ಅವರ ಜೀವನ ಶೈಲಿಯಲ್ಲಿ, ಅವರಿಗೆ ಸಿಕ್ಕ ಅವಕಾಶಗಳಲ್ಲಿ, ಕೊನೆಗೆ ಅವರ ಶಾಶ್ವತ ಸ್ಥಿತಿಯಲ್ಲೂ ಕಾಣಿಸ್ಕೊಂತು. ಇವತ್ತು ನಮ್ಮ ಜಗತ್ತಿನಲ್ಲಿ, ನಮ್ಮ ಸಮಾಜದಲ್ಲಿ ನಾವು ಎಂತೆಂಥ ಪ್ರಪಾತಗಳನ್ನ, ಕಂದಕಗಳನ್ನ ನೋಡ್ತೀವಿ. ಯೋಚಿಸಬೇಕಾದ ವಿಷಯ. ಅದು ಆರ್ಥಿಕ ಅಸಮಾನತೆಯ ಕಂದಕವಿರಬಹುದು, ಶಿಕ್ಷಣ ಅಥವಾ ಅವಕಾಶಗಳ ಅಂತರವಿರಬಹುದು, ಡಿಜಿಟಲ್ ಅಂತರವಿರಬಹುದು, ಅಥವಾ ಅದಕ್ಕಿಂತ ಸೂಕ್ಷ್ಮವಾಗಿ ಪರಸ್ಪರರನ್ನ ಅರ್ಥ ಮಾಡಿಕೊಳ್ಳುವುದರಲ್ಲಿ, ಸಹಾನುಭೂತಿ ತೋರಿಸುವುದರಲ್ಲಿ ಇರುವ ಕೊರತೆಯಿಂದ ಉಂಟಾದ ಗೋಡೆಗಳಿರಬಹುದು. ಪ್ರಶ್ನೆ ಏನಂದ್ರೆ, ಈ ಕಂದಕಗಳನ್ನ ಮುಚ್ಚಲಿಕ್ಕೆ ನಾವು ಪ್ರಜ್ಞಾಪೂರ್ವಕವಾಗಿ ಸೇತುವೆಗಳನ್ನ ಕಟ್ಟುತ್ತಿದ್ದೇವೆ, ಅಥವಾ ನಮ್ಗೆ ಅರಿವಿಲ್ಲದಂತೆಯೇ ನಮ್ಮ ಅನುಕೂಲಕ್ಕಾಗಿ ನಮ್ಮದೇ ಆದ ಹೊಸ ಬಾಗಿಲುಗಳನ್ನ, ಹೊಸ ಪ್ರಪಾತಗಳನ್ನ ನಿರ್ಮಿಸುತ್ತಾ ನಮ್ಮ ಸುತ್ತಲಿರುವ ಲಾಜರರಿಂದ ನಮ್ಮನ್ನು ನಾವೇ ಪ್ರತ್ಯೇಕಿಸಿಕೊಳ್ಳುತ್ತಿದ್ದೇವೆಯೇ? ನಿಜಕ್ಕೂ ಆಳವಾಗಿ ಯೋಚಿಸಬೇಕಾದ ಪ್ರಶ್ನೆ. ಈ ವಿವರವಾದ ಚರ್ಚೆಗಾಗಿ ಧನ್ಯವಾದಗಳು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.